ಸಡನ್ನಾಗಿ ಯಾಕೆ ಹೊರಗಡೆ ಬಂದೆ ಅನ್ನೋ ಒಂದು ಕ್ಯೂರಿಯಾಸಿಟಿ, ಒಂದು ಕುತೂಹಲ ಎಲ್ರಿಗೂ ಇದೆ. ಆ ಕುತೂಹಲಕ್ಕೆ ಇವತ್ತು ನಾನು ಫುಲ್ ಪಾಯಿಂಟ್ ಇಡ್ತಾ ಇದ್ದೀನಿ. ಬಿಗ್ ಬಾಸ್ ಬಿಟ್ಟು ಬಂದಿದ್ದಕ್ಕೆ ಕಾರಣ ಬಹಿರಂಗಪಡಿಸಿದ ಗೋಲ್ಡ್ ಸುರೇಶ್. ಬಿಗ್ ಬಾಸ್ ಮನೆಯಿಂದ ದಿಢೀರ್ ಎಂದು ಹೊರಬಂದಿರುವ ಗೋಲ್ಡ್ ಸುರೇಶ್ ಇವರು ಅರ್ಧದಲ್ಲಿಯೇ ತಮ್ಮ ದೊಡ್ಡ ಮನೆ ಜರ್ನಿಯನ್ನ ಎಂಡ್ ಮಾಡಿ ಬಂದಿರುವ ಕುರಿತಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಲಬಾಧೆ, ಸುರೇಶ್ ಅವರ ತಂದೆ ಆರೋಗ್ಯ ಹದಗೆಟ್ಟಿದೆ ಎನ್ನುವ ಸುದ್ದಿ ಹಬ್ಬಿತ್ತು. ಈ ಕುರಿತಾಗಿ ಗೋಲ್ಡ್ ಸುರೇಶ್ ಅವರೇ ಈಗ ಸ್ಪಷ್ಟನೆ ನೀಡಿದ್ದಾರೆ. ಬಿಗ್ ಬಾಸ್ ನಿಂದ ಆಫರ್ ಬಂದಾಗ ಶಾಕ್ ಹಾಗೂ ಖುಷಿ ಎರಡೂ ಆಯಿತು. ಎಲ್ಲೋ ಇದ್ದವನನ್ನ ಗುರುತಿಸಿದ್ದಾರೆ. ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಸುಮಾರು ದಿನ ಆಡಿ ಬಂದಿದ್ದೇನೆ ಎಂದಿದ್ದಾರೆ ಗೋಲ್ಡ್ ಸುರೇಶ್. ಹಾಯ್, ಹಲೋ, ನಮಸ್ಕಾರ. ನಾನು ನಿಮ್ಮ ಗೋಲ್ಡ್ ಸುರೇಶ್. ಬಿಗ್ ಬಾಸ್ ಮನೆಯಿಂದ ಯಾಕೆ ಹೊರಗಡೆ ಬಂದಿದ್ದೀನಿ ಅನ್ನೋ ಎಲ್ರಿಗೊಂದು ಕ್ಯೂರಿಯಾಸಿಟಿಯಿಂದ ಇವತ್ತು ನಾನು ನಮ್ಮ ಕಲರ್ಸ್ ಕನ್ನಡದ ನನ್ನ ಮೊದಲ ಮನೆಯಿಂದ ಲೈವ್ ಬರ್ತಾ ಇದ್ದೀನಿ. ನನಗೆ ಮೊದಲು ಬಿಗ್ ಬಾಸ್ ಮನೆಯಿಂದ ಆಫರ್ ಬಂದಾಗ ಒಂಥರ ಶಾಕ್ ಆಯಿತು, ಅದ್ರ ಜೊತೆ ಖುಷಿನೂ ಆಯಿತು. ಯಾಕೆ ನನ್ನನ್ನು ಬಿಗ್ ಬಾಸ್ ಮನೆಗೆ ಕಳಿಸ್ಬೇಕು ಅಂಥೇಳಿ ಅವರು ಮಾತಾಡಿ ನನ್ನನ್ನು ಬಿಗ್ ಬಾಸ್ ಮನೆಗೆ ಕಳಿಸಿದ್ದು ಒಂದು ದೊಡ್ಡ ರೋಚಕ ಜರ್ನಿ. ಅದು ನನಗೆ ಆಫರ್ ಬಂದಾಗ ತುಂಬ ಖುಷಿ ಆಯಿತು. ಏನಪ್ಪ, ನನ್ನನ್ನು ಬಿಗ್ ಬಾಸಿಗೆ ಕರಿತಾ ಇದ್ದಾರಲ್ಲ, ಎಲ್ಲೋ ಒಂದು ಕಡೆ ಇದ್ದವನ್ನ ಚಿಕ್ಕದಾಗಿ ಏನೋ ನನ್ನನ್ನು ಮಾಡಿಕೊಂಡು ನಾನು ಇದ್ದವನು. ತುಂಬ ಖುಷಿ ಆಯಿತು ಬಿಗ್ ಬಾಸ್ ಸೆಲೆಕ್ಟ್ ಆದಾಗ. ಬಿಗ್ ಬಾಸ್ ಕಾಲ್ ಬಂದಾಗಲೇ ಒಂಥರ ರೋಚಕವಾಗಿತ್ತು. ಅದ್ರ ಮಧ್ಯದಲ್ಲಿ ಮನೆ ಒಳಗಡೆ ಹೋಗಿ ಸುಮಾರು ದಿನಗಳು ನನ್ನ ಆಟನ ನಾನು ಆಡಿ ಸಡನ್ನಾಗಿ ಯಾಕೆ ಹೊರಗಡೆ ಬಂದೆ ಅನ್ನೋ ಒಂದು ಕ್ಯೂರಿಯಾಸಿಟಿ, ಒಂದು ಕುತೂಹಲ ಎಲ್ರಿಗೂ ಇದೆ. ಆ ಕುತೂಹಲಕ್ಕೆ ಇವತ್ತು ನಾನು ಫುಲ್ ಪಾಯಿಂಟ್ ಇಡ್ತಾ ಇದ್ದೀನಿ. ನಾನು ಹೊರಗೆ ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಾ ಇದ್ದೆ, ಅದನ್ನ ನಾನೇ ನೋಡ್ಕೊಳ್ತಾ ಇದ್ದೆ. ನಾನು ಬಿಗ್ ಬಾಸ್ಗೆ ಹೋಗುವಾಗ ಅದನ್ನ ಪತ್ನಿಗೆ ವಹಿಸಿ ಬಂದಿದ್ದೆ. ಆದ್ರೆ ಅದನ್ನ ಹ್ಯಾಂಡಲ್ ಮಾಡೋಕೆ ಅವರಿಗೆ ಆಗ್ಲಿಲ್ಲ. ನಿರ್ಧಾರ ತೆಗೆದುಕೊಳ್ಳುವಾಗ ಎಡವುತ್ತೇನೋ ಎನ್ನುವ ಭಯ ಕೂಡ ಇತ್ತು. ಹೀಗಾಗಿ ನಾನು ಹೊರಬಂದೆ. ನಾನು ಹೊರಗೆ ಪತ್ನಿಗೆ ಸಹಾಯ ಮಾಡಬೇಕಿತ್ತು. ಈಗ ಯಾವುದೇ ತೊಂದರೆಗಳಿಲ್ಲ. ಬಿಗ್ ಬಾಸ್ ಮನೆ ಎಷ್ಟು ಮುಖ್ಯವೋ ಹೊರಗಿರುವ ಉದ್ಯಮ ಕೂಡ ಅಷ್ಟೇ ಮುಖ್ಯ ಎಂದಿದ್ದಾರೆ. ಅಳಿಯ ಮಾವ ಜೋಡಿ ತುಂಬ ಚೆನ್ನಾಗಿತ್ತು. ಅದೊಂದು ಫೀಲ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ಹನುಮಂತು ಬಂದ ತಕ್ಷಣವೇ 2ನೇ ದಿನಕ್ಕೇ ಮಾವ ಅಂದ್ಬಿಟ್ಟ ನನಗೆ. ನಾನು ಅಳಿಯ ಅಂತ ರಿಯಾಕ್ಟ್ ಮಾಡಿದೆ. ತುಂಬ ಚೆನ್ನಾಗಿದೆ ಬಿಗ್ ಬಾಸ್ ಮನೆ ಜರ್ನಿ. ನನ್ನನ್ನು ಕರ್ಕೊಂಡು ಬಂದು ಎಲ್ಲೇ ಇದ್ದಂಥವನ್ನ ನನಗೆ ನಾನ್ ಫೀಲ್ಡ್ ಇದು ಆ್ಯಕ್ಚುಲಿ. ನನಗೆ ಫಸ್ಟ್ ಕ್ವಶನ್ ಬಂದಿದ್ದೆ ಅದೇ ಆ್ಯಕ್ಚುಲಿ. ಬಿಗ್ ಬಾಸ್ ಮನೆಗೆ ನಾನು ಹೋಗಬೇಕು ಅಂತಂದಾಗ ಯಾವ ಬೇಸ್ ಮೇಲೆ ನನ್ನನ್ನು ಸೆಲೆಕ್ಟ್ ಆಗ್ತಾ ಇದ್ದೀನಿ ಅನ್ನೋದೊಂದು ಇತ್ತು. ಅದಕ್ಕೆ ಅವ್ರ ಹತ್ರ ಸುಮಾರು ರೀಸನ್ಗಳು ಕೊಟ್ಟರು. ಪಾಪ ಅವರು ಕೂಡ ತುಂಬ ಖುಷಿಯಾಗಿ ನನ್ನನ್ನು ಬಿಗ್ ಬಾಸ್ ಮನೆಗೆ, ನಮ್ಮ ಮೊದಲ ಮನೆ ಕಲರ್ಸ್ ಕನ್ನಡದವರು ಪ್ರೀತಿಯಿಂದ ನನ್ನ ಮನೆಗೆ ಕಳಿಸ್ಕೊಟ್ರು ಬಿಗ್ ಬಾಸ್ ಮನೆಗೆ. ಆ ಮನೆಯಿಂದ ತುಂಬ ವಿಷಯಗಳನ್ನು ಕಲಿತು ಹೊರಗಡೆ ಬಂದಿದ್ದೀನಿ. ಪೇಷನ್ಸಿಂದ ಹೇಗಿರಬೇಕು ಅನ್ನೋದನ್ನು ಕಲಿತು ಬಂದಿದ್ದೀನಿ. ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲಿತು ಬಂದಿದ್ದೀನಿ. ನಾನೇನು ಅನ್ನೋದನ್ನು ಕಲಿತು ಬಂದಿದ್ದೀನಿ. ಮತ್ತು ನಾನು ಅಂದ್ಕೊಂಡು ಹೋಗಿದ್ದೆ ಮನೆ ಒಳಗಡೆ ನಾನಾಗಿರಬೇಕು ಅಂತ. ನಾನಾಗೇ ಹೊರಗಡೆ ಬಂದಿದ್ದೇನೆ. ಅದರ ಜೊತೆಗೆ ಸುಮಾರು ವಿಷಯಗಳನ್ನು ಕಲಿತು ಬಂದಿದ್ದೀನಿ ಹೊರಗಡೆ. ಸಾಕಷ್ಟು ಸುದ್ದಿ ಹರಿದಾಡ್ತಾ ಇದೆ. ಸುದ್ದಿ ಮಾಡುವವರು ಮಾಡಲಿ. ನನ್ನ ಆಪ್ತರಿಗೆ ನನ್ನ ಬಗ್ಗೆ ಗೊತ್ತಿದೆ. ನನಗೆ ಅಷ್ಟು ಸಾಕು. ಎಲ್ಲರಿಗೂ ಥ್ಯಾಂಕ್ಸ್. ಮತ್ತೆ ಅವಕಾಶ ಸಿಕ್ಕರೆ ಹೋಗ್ತೇನೆ. ನಿರಾಸೆ ಆಗಿದ್ರೆ ಕ್ಷಮಿಸಿ ಎಂದಿದ್ದಾರೆ ಗೋಲ್ಡ್ ಸುರೇಶ್. ಒಟ್ಟಾರೆಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗಿ ತಮ್ಮದೇ ಆಟ ಹಾಗೆ ತಮ್ಮದೇ ಹೆಸರನ್ನ ಮಾಡಿಕೊಂಡಿದ್ದಂತಹ ಗೋಲ್ಡ್ ಸುರೇಶ್ ದಿಢೀರನೆ ಮನೆಯಿಂದ ಹೊರಬಂದಿದ್ದಕ್ಕೆ ಸಾಕಷ್ಟು ಕಾರಣಗಳು, ಎಲ್ಲೆಡೆ ಚರ್ಚೆಗಳು ಕೂಡ ಗ್ರಾಸವಾಗಿತ್ತು. ಆದ್ರೆ ಇದೀಗ ಇವೆಲ್ಲದಕ್ಕೆ ತೆರೆ ಹಾಕಿರುವಂತಹ ಗೋಲ್ಡ್ ಸುರೇಶ್ ತಾವು ಹೊರಗೆ ಬಂದ ಕಾರಣವನ್ನ ತಿಳಿಸಿದ್ದಾರೆ. ಮನೆ ವಿಷಯದಲ್ಲಿ ಸುಮಾರು ವಿಷಯ ಬರೋದು, ಅದೆಲ್ಲವನ್ನು ನಾನು ಪ್ರೂವ್ ಮಾಡಿಕೊಂಡು ಹೊರಗಡೆ ಬಂದಿದ್ದೀನಿ ಅನ್ನೋ ಫೀಲ್ ಇದೆ ನನಗೆ. ಬಟ್ ಹೊರಗಡೆ ಬರೋದಕ್ಕೆ ಮೂಲ ಕಾರಣ ನನ್ನ ಧರ್ಮಪತ್ನಿಗೆ ನನ್ನ ಬಿಸ್ನೆಸ್ಸನ್ನು ಕಂಟ್ರೋಲ್ ಮಾಡೋ ಆಗಲಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ನಾನು ಹೊರಗಡೆ ಬಂದಿದ್ದೀನಿ. ಇದನ್ನು ಎಲ್ರಿಗೂ ನಾನು ಕ್ಲಿಯರಿಟಿ ಕೊಡ್ತೀನಿ. ಇನ್ನೊಂದು ಸಲ ನನ್ನ ಅವಕಾಶ ಸಿಕ್ತು ಅಂದರೆ ಅದನ್ನು ನಾನು ಮತ್ತೆ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೂ ನಾನೇನು ಹಿಂದೆ ಸರಿಯಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ.